ಅದಿಕ್ ಮಾಸ್ತಾಗ ಹನುಮಪ್ಪನ ದರ್ಶನ ಮಾಡ್ಬೇಕು ಅಂತೇಳಿ ವಾಡಿಕೆ ಹಿರಿಯರು ಹೇಳ್ತಾರಲ್ಲ, ಅದಕ್ಕೆ ಈಗ ನಾವು ಕದ್ರಮಂಡಿ ಶಾಂತಿಯಿಂದ ಸ್ವಾಮಿಯ ದರ್ಶನವನ್ನು ಪಡಿಬಹುದು. ಅಧಿಕ ಮಾಸದಲ್ಲಿ ಯಾವ ದಿವಸ ಬರ್ಬೋದು, ಶನಿವಾರ ಬರ್ಬೇಕಂತ ಏನಿಲ್ಲ. ನಾನು ಶನಿವಾರ ಕಾಯ್ಕೊಂಡು ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಜೈ ಶಿವಲ್ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ನೀವು ನೋಡ್ಬೋದು ರಾಜ್ಯದ ಮೂಲೆ ಮೂಲೆಗಳಿಂದನೂ ಸಹ ಈ ಒಂದು ಸಾತೇನಹಳ್ಳಿಯ ಶಾಂತಿ ಸ್ವಾಮಿ ದರ್ಶನವನ್ನ ಪಡೆಯಕ್ಕೆ ಅಂತ ಹೇಳಿ ಜನ ಬರ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ಆ ಕಡೆ ತೋರ್ಸು, ಜನ ನೋಡ್ಬೋದು ಯಾವ ತರ ಬಂದಿರ್ಬೋದು ಅಂತ. ಯಾಕೆ ಈ ಜನ ಇಷ್ಟು ಜನಸಾಗರ ಈ ಒಂದು ದೇವಸ್ಥಾನಕ್ಕೆ ಬಂದಿರ್ಬೋದು ಅಂತ ನೀವು ಕೇಳ್ಬೋದು. ಕರ್ನಾಟಕದಲ್ಲಿ ಈ ಒಂದು ದೇವರು ನೆಲೆಸಿರುವಂತಹ ಸ್ಥಳಗಳು ಯಾವಪ್ಪ ಅಂದ್ರೆ ಕದರಮಂಡಲಿಗೆ ಕಾಂತೇಶ, ಹಾಗೆ ಶಿಕಾರಿಪುರದ ಪ್ರಾಂತೇಶ, ಹಾಗೆ ನೀವೇನ್ ನೋಡ್ತಿದ್ರೆ ಈ ಒಂದು ದೇವಸ್ಥಾನ ಸಾತೇನಹಳ್ಳಿಯ ಶಾಂತೇಶ. ಈ ಒಂದು ಮೂರು ಆಂಜನೇಯ ಸ್ವಾಮಿಗಳನ್ನ ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗಾಗಿ ನೀವೇನಾದ್ರೂ ದರ್ಶನವನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಕಾಶಿ ಯಾತ್ರೆಯ ಪುಣ್ಯ ಫಲ ಒಂದು ಬರುತ್ತೆ ಅನ್ನೋ ನಂಬಿಕೆ ಇಲ್ಲಿದೆ. ಬನ್ನಿ, ಇಲ್ಲಿ ಜನ ಎಲ್ಲಿಂದ ಬಂದಿದ್ದಾರೆ ಏನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಾವು ಯೂಟ್ಯೂಬ್ ಚಾನಲ್ ಇಂದ. ಎಲ್ಲಿಂದ ಬಂದಿದ್ರಿ ನೀವು? ಹುಬ್ಬಳ್ಳಿಯಿಂದ ಬಂದಿದ್ವಿ. ಹೌದಾ? ಈ ಒಂದು ದೇವಸ್ಥಾನ ಹೆಂಗ್ ಗೊತ್ತಾಯ್ತು ನಿಮಗೆ? ದೇವಸ್ಥಾನ ನಮ್ ಗ್ರೂಪ್ ಮಾಡಿ ಕರ್ಕೊಂಡ್ ಬಂದಾರ ಇವ್ರ ದೇಶಪಾಂಡೆ ಅವ್ರ ಅಂತ ಹೇಳಿ. ಹೌದಾ? ಇವ್ರು ಕರ್ಕೊಂಡ್ ಹೌದಾ? ನಿಮ್ಮ ಹೆಸರಿ? ದೇಶಪಾಂಡೆ, ಗೋಪಾಲ್ ದೇಶಪಾಂಡೆ ಅಂತ ಹೇಳಿ. ಹಾ, ಎಷ್ಟು ವರ್ಷದಿಂದ ಬರ್ತಿದ್ರಿ ಈ ಒಂದು ದೇವಸ್ಥಾನಕ್ಕೆ? ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ಈಗ. ಹೌದಾ? ಯಾವ ತರ ಗೊತ್ತಾಯ್ತ್ರಿ ಈ ದೇವಸ್ಥಾನ ಇಷ್ಟು ಪಬ್ಲಿಷ್ ಇದೆ ಅಂತ ಹೇಳಿ? ಇತಿಹಾಸ ಇದೆಯಲ್ಲ ಇದಕ್ಕೆ, ಇತಿಹಾಸ ನೋಡ್ಕೊಂಡ್ ಬಂದಿವಿ ಅಷ್ಟೇ. 3 ವರ್ಷಕ್ಕೊಮ್ಮೆ ಅಧಿಕ ವಾಸ ಅಂತಂದು ಭಾಳ ವರ್ಷದಿಂದ 13 ವರ್ಷ ಗೊತ್ತಾಯ್ತು. ಹೌದಾ? ನಿಮ್ಮ ಹೆಸರಿ? ನಮ್ದು ರುದ್ರಪ್ಪ ಅಂತ. ಹೌದಾ? ಇಷ್ಟೆಲ್ಲ ಜನ ನೋಡಿ ಏನ್ ಅನಿಸ್ತದ್ರಿ ನಿಮಗೆ? ಖುಷಿ, ಎಲ್ಲ ಭಕ್ತಾದಿಗಳಿಗೆಲ್ಲ ಖುಷಿ ಅನಿಸ್ತದೆ. ಇಷ್ಟೊಂದು ಜನರಲ್ಲಿ ಭಕ್ತಿ ಭಾವ, ಆತ್ಮೀಯತೆ ಇದೆಲ್ಲ ಕಾಣಿಸಿ ಮೊದಲಿಗಿಂತ ಈಗ ಬಹಳ ಇದಾಗೈತಿ, ಇಂಪ್ರೂವ್ ಆಗೈತಿ. ಜನಗಳು ಬರ್ತಾ ಇದಾರೆ. ನಿಮ್ ಪ್ರಕಾರ ಯಾವ ತರ ವ್ಯವಸ್ಥೆ, ಯಾವ ತರ ಮಾಡ್ಬೇಕು? ಜನಗಳು ಬಂದ್ರೆ ಎಲ್ಲಾರು ಸರಳ ರೀತಿಯಿಂದ ದೇವ್ರ ದರ್ಶನ ಆಗ್ಬೇಕು. ಆತರ ಎಲ್ಲ ವ್ಯವಸ್ಥೆ ಎಲ್ಲ ಜನ ಇದ್ದಾಗ ಮತ್ತೆ ಏನು ಮಾಡಕ್ಕಾಗಲ್ರಿ. ದೇವಸ್ಥಾನ ಕ್ಯಾಮ್ರಾ ಬಿಟ್ಟು ಒಳಗೆ ದೇವಸ್ಥಾನ ಕಾಣುವಂಗ ಏನೋ ವ್ಯವಸ್ಥೆ ಮಾಡಬೇಕು. ನೀವು ಮಾಧ್ಯಮ ಮೂಲಕ ಸುಧಾರಣೆ ಮಾಡಬಹುದು. ಧನ್ಯವಾದಗಳು ಮಾತಾಡೋದಕ್ಕೆ. ಚೆನ್ನಾಗಿದೆ. ಮೊದಲು ಅವಾಗ ಓಲ್ಡ್ ಟೈಪ್ ಇತ್ತು, ಈಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಹಾಯ್ ಬ್ರೋ, ನಿಮ್ಮ ಹೆಸರು? ನಮ್ಮ ಹೆಸರು ಬಸನಗೌಡ ಅಂತೇಳಿ. ನಾವು ಹಾವೇರಿಂತ್ರ ಹಳ್ಳಿ. ಅದಿಕ್ ಮಾಸ್ತಾಗ ಹನುಮಪ್ಪನ ದರ್ಶನ ಮಾಡ್ಬೇಕು ಅಂತೇಳಿ ವಾಡಿಕೆ ಹಿರಿಯರು ಹೇಳ್ತಾರಲ್ಲ, ಅದಕ್ಕೆ ಈಗ ನಾವು ಕದ್ರಮಂಡಿ ಮುಗಿಸ್ಕೊಂಡು ಇಲ್ಲಿ ಬಂದವಿ. ಇಲ್ಲಿಂದ ಎಲ್ಲಿ ಹೋಗ್ಬೇಕಣ್ಣ ಈಗ? ಶಿಕಾರಿಪುರ. ನಿಮ್ಮ ಹೆಸರು? ನಮ್ಮ ಹೆಸರು ಮಾಲ್ತೇಶ್ ಅಂತೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತೇಳಿ. ಹೌದಾ? ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಬರಕತ್ತೆ? ನಮ್ದು ಇದ ಫಸ್ಟ್ ಟೈಮ್ ಈಗ ಬಂದಿರೋದು ನಾವು. ಈ 13 ಬರ್ತಾ ಇರೋದು ಇದ ಫಸ್ಟ್ ಟೈಮ್? ಫಸ್ಟ್ ಟೈಮ್ ಅಂತಂದ್ರೆ ಮದುವೆ ಆಗಿದ್ದು ಫಸ್ಟ್ ಟೈಮ್ ಬಂದೇವೆ. ಮದುವೆ ಈ ವರ್ಷನೂ ಬರ್ತಿದ್ದಿಲ್ಲ, ಮದುವೆ ಆಗಿದ್ರೆ ಬಂದೇವೆ. ಅಂದ್ರೆ ಅಧಿಕ ಮಾಸದೊಳಗ ಅದೊಂದ್ ಏನೋ ಪದ್ಧತಿ 3 ಹನುಮಪ್ಪ ನೋಡ್ಬೇಕಂತೇಳಿ ಆ ಒಂದು ಕಾರಣಕ್ಕೆ ಅಷ್ಟು ದೂರದಿಂದ ಬಂದವಿ. ಆದ್ರೆ ಜನ ದಟ್ಟಣೆ ಬಾಳ ಇರೋ ಕಾರಣ ಏನ್ ಅನಿಸ್ತದಣ್ಣ ಇಷ್ಟೆಲ್ಲ ಕ್ರೌಡ್ ಇದೆ ನೋಡಿ? ಈ ಬಿಸಿಲು, ಈ ಕ್ರೌಡ್ ಎಲ್ಲ ನೋಡಿದ್ರೆ ಬಟ್ ಏನು ನೋಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಹಂಗ ಆಯ್ತು, ಇಲ್ಲಿ ಹಿಂಗ ಆಯ್ತು. ಸರಿ ಅಣ್ಣ, ಧನ್ಯವಾದ ಮಾತಾಡಿದಕ್ಕೆ. ಎಲ್ಲಿಂದ ಬಂದಿರಿ? ನಾವು ಹುಬ್ಳಿ. ಹೌದಾ? ಸರಿ ಅಣ್ಣ, ನಮಸ್ತೆ. ಯಾವರು? ಇಟಿಗೆ ಅಣ್ಣ. ಇಟಿಗೆ. ಹೌದಾ? ಈ ಒಂದು ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತಣ್ಣ ನಿಮಗೆ? ನಮಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ. ಹೌದಾ ಅಣ್ಣ? ಎಷ್ಟು ವರ್ಷದಿಂದ ಬರ್ತಿದ್ದೆ ಅಣ್ಣ? ಇದೇ ವರ್ಷ ಫಸ್ಟ್. ಹೌದಾ ಅಣ್ಣ? ಎಲ್ಲೆಲ್ಲಿ ನೋಡಿ ಬಂದಣ್ಣ ಈಗ? ಈಗ ಎಲ್ಲ ಇದೇ ಫಸ್ಟ್ ಬಂದಿರೋದು. ಇದೇ ಫಸ್ಟಾ? ಇದ್ರ ಮುಗಿಸ್ಕೊಂಡೆಲ್ಲ ಹೋಗ್ಬೇಕು ಈಗ? ಇದ್ರ ಮುಗಿಸ್ಕೊಂಡು ಕದ್ರಮಂಡಲಿಗೆ. ನಿಮ್ಮ ಹೆಸರಣ್ಣ? ಗಣೇಶ್. ಹೌದಾ? ನಮಸ್ತೆ ಅಣ್ಣ. ನಮಸ್ಕಾರ. ಯಾವ್ರಣ್ಣ? ರಾಣೆಬೆನ್ನೂರು. ಹೌದಾ? ಎಷ್ಟು ವರ್ಷ ಆಯ್ತು ಅಣ್ಣ ಇಲ್ಲಿ ಬರಾಕತ್ತಿ? ಇದು ಮೊದಲನೇ ವರ್ಷ. ಹೌದಾ ಅಣ್ಣ? ಈ ಹಿಂದೆ ಬಂದಿದ್ರಣ್ಣ? ಇಲ್ಲ, ಇದ ಫಸ್ಟ್. ಹೌದಾ? ಹೆಂಗ ಅನಿಸ್ತದಣ್ಣ ಈ ಜನ ಎಲ್ಲ ನೋಡಿ? ಖುಷಿ ಅನಿಸ್ತತಿ, ಒಳ್ಳೇದು ಬರೋದಿದ್ದ ಎಲ್ಲರಿಗೂ ಒಳ್ಳೇದಾಗತ್ತೆ. ಥ್ಯಾಂಕ್ ಯು ಅಣ್ಣ. ಅಣ್ಣ ನಮಸ್ತೆ. ಹೇಳಿ. ಎಲ್ಲಿಂದ ಬಂದಿರಣ್ಣ? ನಾವು ಸವಣೂರಿಂದ ಬಂದಿದ್ದೇವೆ, ಹಾವೇರಿ ಡಿಸ್ಟಿಕ್ ಸವಣೂರು. ಅಣ್ಣ ಎಷ್ಟು ವರ್ಷ ಆಯ್ತು ಅಣ್ಣ ಇಲ್ಲಿ ಬರಾಕತ್ತ?
ಇದು ಮೊದಲೇ ಸರ ಬಂದಿದ್ದೆ. ಹೌದಣ್ಣ, ಈ ಒಂದು ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತೈತಣ್ಣ ನಿಮಗೆ? ನಾವು ಒಬ್ಬರ ಕಡೆಯಿಂದ ಕೇಳಿ ತಿಳ್ಕೊಂಡಿದ್ವಿ, ಅದಕ್ಕೆ ಬಂದ್ವಿ. ಚೆನ್ನಾಗಿ ಆಗ್ತಾ ಇದೆ ಅಂತ. ಇನ್ನು ದೇವರ ದರ್ಶನ ಮಾಡಿಲ್ಲ ನೀವು? ಇದೇ ಮೊದಲೇ ಸಲ, ಇದೇ ಫಸ್ಟ್. ಹೆಂಗ ಅನಿಸ್ತದ ಎಲ್ಲ ಕ್ರೌಡ್ ಎಲ್ಲ ನೋಡಿ? ಸಿಕ್ಕಾಪಟ್ಟೆ ಇದೆ, ತುಂಬಾ ಖುಷಿ ಆಗ್ತದೆ. ನಿಮ್ಮ ಹೆಸರು ಭಾಳ ಇದೆ, ಸುನಿಲ್ ಅಂತೇಳಿ. ಸುನಿಲ್ ಅಲ್ಲೇ ಬಂಕಾಪುರ. ಹೌದಾ? ಅಜ್ಜರ ನಮಸ್ತೆ. ಇದೇ ಊರು ಅಣ್ಣ. ಜೈ ಶಿವಾಲಿ ಕಿರಣ್ ಅಂತ ಹೇಳಿ ಸರ್ಚ್ ಮಾಡಿ ಬರ್ತದೆ. ಜೈ ಶಿವಾಲಿ ಕಿರಣ್. ಅಜ್ಜರ ನಮಸ್ಕಾರ. ಏನ್ ಮಾಡ್ಲಿ? ಎಲ್ಲಿಂದ ಬಂದಿರಿ ನೀವು? ರೋಣ ಗದಗ ರೋಣ ಅಲ್ರಿ? ಎಷ್ಟು ವರ್ಷ ಆಯ್ತ್ರಿ ಇಲ್ಲಿ ಬರಾಕತ್ತೀವ? ಇದೇ ವರ್ಷ. ಏನ್ ಅನಿಸ್ತದ್ರಿ ಜನ ಎಲ್ಲ ನೋಡಿ, ಈ ದೇವ್ರೆಲ್ಲ ನೋಡಿ ಈಗ ಹೊಂಟಿದ್ರಿ? ಭಕ್ತಿ ಐತಿ ಅಂತ, ಜನರಲ್ಲಿ ಭಕ್ತಿ ಐತಿ. ಎಲ್ಲ ಐತಿ. ಎಲ್ಲಿಂದ ಬಂದಿರಣ್ಣ? ನಾವು ಇಲ್ಲೇ ಹಾವೇರಿ ಸವಣೂರು ತಾಲೂಕು ಚಿಲ್ಲೂರಟ್ಟಿ ಹನುಮಂತಣ್ಣನವ್ರು. ಮತ್ತೆ ಈ ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಏನ್ ಅದಕ್ಕೆ ಬಿದ್ದತ್ರಿ, ಎಲ್ಲಾರು ಹೊಂಟಾರೆ ನಾವು ಹೊಂಟೇವೆ. ಎಷ್ಟು ವರ್ಷದಿಂದ ಬರ್ತಿದ್ರಣ್ಣ? ಈಗ ಒಂದೇ ವರ್ಷ. ಹೌದಾ? ಥ್ಯಾಂಕ್ ಯು ಅಣ್ಣ. ಅಪ್ಪಳೆ ಹುಬ್ಳಿ. ಈ ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತಾಯ್ತ್ರಿ ನಿಮ್ಗೆ? ಹೌದಾ? ಈ ದೇವಸ್ಥಾನದ ಈ ಶಾಂತೇಶ ಸ್ವಾಮಿ ಕುರಿತು ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡಿದ್ಮೇಲೆ ಗೊತ್ತು, ಫಸ್ಟ್ ಟೈಮ್. ಹೌದನ್ರಿ? ಸರಿ ರೀ. ಅಮ್ಮರ ನಮಸ್ತೆ. ನಿಮ್ಮ ಹೆಸರು? ಸುವರ್ಣ. ಎಲ್ಲಿಂದ ಬಂದಿರಿ? ಹುಬ್ಳಿ. ಈ ದೇವಸ್ಥಾನದ ಬಗ್ಗೆ ಹೆಂಗ್ ಗೊತ್ತೈತ್ರಿ ನಿಮ್ಗೆ? ಅಂದ್ರೆ ಫೇಸ್ಬುಕ್ ನಾಗ ಬಂದಿತ್ತಲ್ಲ, ಮತ್ತೆ ನಮ್ಮ ಕಡೆಯಿಂದ ಬಂದಿದ್ರು ಎಲ್ಲಾರು, ಅದಕ್ಕೆ ಮಸ್ತ್. ಸರಿ ರೀ, ಧನ್ಯವಾದ ಅಣ್ಣ. ನಮಸ್ಕಾರ, ಹೇಳ್ರಿ ಅಣ್ಣ. ನಿಮ್ಮ ಹೆಸರ? ವಿಶ್ವ ಅಂತ. ಹೌದಣ್ಣ, ಎಲ್ಲಿಂದ ಬಂದಿದ್ರಣ್ಣ? ಶಿಗ್ಗಾಂವ್ ತಾಲೂಕಿಂದ. ಅಣ್ಣ, ಈ ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತಣ್ಣ? ಏನೋ ಅದಕ್ಕಿದ್ದಾಗ ಈ ದೇವಸ್ಥಾನ ನೋಡಿದ್ರೆ ಒಳ್ಳೇದಾಕೈತೆ ಅಂತ ಹೇಳ್ತಾರಣ್ಣ. ಶಾಂತೇಶ, ಭ್ರಾಂತೇಶ ಮತ್ತೆ ಕಾಂತೇಶ 3 ದೇವಸ್ಥಾನ. ಅದಕ್ಕೆ ದರ್ಶನ ಎಷ್ಟಾದ್ರೂ ಪರವಾಗಿಲ್ಲ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಈಗ ಯಾವ ದೇವ್ರು ನೋಡ್ಕೊಂಡ್ ಬಂದ್ರಣ್ಣ ನೀವು? ಈಗ ಕದ್ರಮಂಡಿ ಕಾಂತೇಶ ನೋಡ್ಕೊಂಡ್ ಬಂದೋಣ. ಈಗ ಇಲ್ಲಿ ಶಾಂತೇಶ. ಶಾಂತೇಶ ಹೆಂಗ್ ಈ ಒಂದು ಕ್ರೌಡ್ ಎಲ್ಲ ನೋಡಿ ಹೆಂಗ್ ಅನಿಸ್ತದಣ್ಣ ನಿಮಗೆ? ಒಂದು ಒಳ್ಳೆ ಅಭಿಪ್ರಾಯ ಐತಣ್ಣ. ಒಳ್ಳೆ ಒಂದು ಇದು ಐತಿ, ಶಕ್ತಿ ಐತಿ ದೇವ್ರಿಗೆ. ಅದು ಅದಕ್ಕಿದ್ದಾಗ ನೋಡ್ಕೊಂಡು ಹೋದ್ರೆ ಒಳ್ಳೇದ್ ಅನಿಸ್ತೈತಿ. ಎಲ್ಲ ಹಿರಿಯರು ನೋಡ್ಕೊಂಡ್ ಬಂದ ಪದ್ಧತಿಯಿಂದ ನಾವು ಬಂದೇವಣ. ಅಂದ್ರೆ ಫ್ರೆಂಡ್ಸ್ ಎಲ್ಲ ಸೇರಿ ರೈಡ್ ಅಂತ ಹೇಳೋಣ, ದೇವಸ್ಥಾನ ನೋಡ್ಬೇಕಂತ ಬಂದಿದ್ದೆ. ಹೌದಾ? ಮತ್ತೆ ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಿ ಇದೊಂದು ದೇವಸ್ಥಾನ ಬಗ್ಗೆ? ಏನಿಲ್ಲ, ಒಳ್ಳೆ ಪವಾಡ ಇರೋಂಥ ದೇವ್ರು. ಸಾತ್ನಳ್ಳಿ ಶಾಂತೇಶ ಅಂದ್ರೆ ಒಂದು ಹೆಸರುವಾಸಿಯಾದಂತ ದೇವ್ರು. ಇದ್ರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಐತಿ, ಅದಕ್ಕೋಸ್ಕರ ನೋಡ್ಬೇಕಂತ ಇದು ಉದ್ದೇಶ ಇಟ್ಕೊಂಡು ಬಂದಿದ್ದೆ. ಆಮೇಲೆ ಇನ್ನೊಂದು RCB ಜರ್ಸಿ ಎಲ್ಲ ಹಾಕೊಂಡಿದ್ರೆ ನಾವೆಲ್ಲ RCB ಅಭಿಮಾನ ಅಣ್ಣ. ಥ್ಯಾಂಕ್ ಯು ಅಣ್ಣ ಮಾತಾಡಿದ್ದಕ್ಕೆ. ಓಕೆ ಅಣ್ಣ, ಥ್ಯಾಂಕ್ ಯು. ಜಗದೀಶ್. ನಿಮ್ಮ ಹೆಸರಣ್ಣ? ಚಿದಾನಂದ್ ಅಂತ ಅಣ್ಣ. ಹೌದಾ ಅಣ್ಣ? ಥ್ಯಾಂಕ್ ಯು ಅಣ್ಣ ಮಾತಾಡಿದ್ದಕ್ಕೆ ಎಲ್ಲರೂ. ನಿಮ್ಮ ಹೆಸರು? ರವಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ ರೀ. ನಮಸ್ತೆ. ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಜನ ಬರ್ತಾ ಇದಾರೆ. ಈ ಒಂದು ಶಾಂತೇಶ್ವರ ದೇವಸ್ಥಾನಕ್ಕೆ ಇದು ಮಹಿಮೆ ಏನ್ರಿ ಇದ್ರದ್ದು? ಇದು ಶಾಂತೇಶನ ದೇವಸ್ಥಾನ ಸಾತನಹಳ್ಳಿ ಗ್ರಾಮದ್ದು. ಯಾಲಕ್ಕಿ ನಗರಿ ಹಾವೇರಿ ಜಿಲ್ಲೆಯ ಸರ್ವಜ್ಞನ ನಾಡು ಹಿರೇಕೆರೂರು ತಾಲೂಕಿನ ಸಕ್ಕರೆ ಬಾಳಾಚಾರ್ಯ ಉರುಪು ಶಾಂತಕವಿ ಜನಿಸಿದಂತ ನಾಡು ಸಾತೇನಹಳ್ಳಿ. ಇಲ್ಲಿ ಸಾತೇನಹಳ್ಳಿಯ ಹನುಮಂತ ದೇವರು ಅಂದ್ರೆ ಶಾಂತೇಶ ದೇವರು ಪ್ರಸಿದ್ಧಿಯಾಗಿದೆ. ಕಾರಣ ವಿಜಯನಗರದ ವ್ಯಾಸರಾಯರು ಪ್ರತಿಷ್ಠಾಪಿಸಿದಂತ ಮೂರ್ತಿ ಇದು. ಹಿರೇಕೆರೂರು ತಾಲೂಕು ಸಾತೇನಹಳ್ಳಿಯ ಶಾಂತೇಶ, ಶಿಕಾರಿಪುರದ ಭ್ರಾಂತೇಶ, ಬ್ಯಾಡಗಿ ತಾಲೂಕು ಕದ್ರಮಂಡಗಲಿಯ ಕಾಂತೇಶ, ಈ 3 ದೇವರುಗಳು ಪ್ರಸಿದ್ಧಿಯಾಗಿವೆ. ಕಾರಣ ಈ ದೇವರುಗಳಲ್ಲಿ ಸಾಲಿಗ್ರಾಮವನ್ನು ಹೊಂದಿದ್ದಾವೆ. ಶಿಕಾರಿಪುರ ಭ್ರಾಂತೇಶನಿಗೆ ಮೂಗಿನ ಮೇಲೆ ಸಾಲಿಗ್ರಾಮ ಇದೆ, ಕದ್ರಮಂಡಲಿಗೆ ಕಾಂತೇಶನಿಗೆ ಕಣ್ಣಿನಲ್ಲಿ ಸಾಲಿಗ್ರಾಮ ಇದೆ, ಸಾತೇನಹಳ್ಳಿಯ ಶಾಂತೇಶನಿಗೆ ನೆತ್ತಿಯ ಮೇಲೆ ಸಾಲಿಗ್ರಾಮ ಇದೆ. ಹಾಗಾಗಿ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸ ಮತ್ತು ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ಒಂದೇ ದಿನ ಸೂರ್ಯಾಸ್ತದ ಒಳಗಾಗಿ ಈ 3 ದೇವರ ದರ್ಶನವನ್ನು ಮಾಡಿದರೆ ಕಾಶಿ ಯಾತ್ರೆಗೆ ಹೋಗಿ ಬಂದಷ್ಟು ಪುಣ್ಯ ಲಭಿಸ್ತದೆ ಎಂದು ಹಿಂದಿನಿಂದ ಬಂದಂಥ ಒಂದು ಪದ್ಧತಿ ಇದೆ. ಆದ ಕಾರಣ ನಾಡಿನ ನಾನಾ ಜಿಲ್ಲೆಯ ಕರ್ನಾಟಕ ರಾಜ್ಯವಲ್ಲದೆ ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ 3 ಇನ್ನೂ ಈ ಒಂದು ರಾಜ್ಯಗಳ ಜನತೆಯು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಕಾಶಿ ಯಾತ್ರೆಯ ಪುಣ್ಯವನ್ನ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಗ್ರಾಮಕ್ಕೆ ಇವತ್ತಿನ ದಿವಸ ಇಷ್ಟೊಂದು ಜನ ಸಾಗರ ಹರಿದು ಬಂದಿದೆ. ಅದಲ್ಲದೆ ಪ್ರತಿ ವರ್ಷವೂ ಕೂಡ ವಿಜಯದಶಮಿ ದಿವಸ ಮಕ್ಕಳಿಲ್ಲದಂತಹ ತಾಯಂದಿರಿಗೆ ದಿನದಂದು ಶ್ರವಣ ನಕ್ಷತ್ರದಲ್ಲಿ ಮಕ್ಕಳಿಗೆ ಸಂತಾನ ಫಲದ ಪ್ರಸಾದವನ್ನ ಇಲ್ಲಿ ಅರ್ಚಕರು ಕೊಡ್ತಾ ಇದ್ದಾರೆ. ಅದಕ್ಕೆ ಅಂದಿನ ದಿನವೂ ಕೂಡ ಜನವು ಸಾವಿರಾರು ಜನ ಸಾಗರೋಪಾದಿಯಲ್ಲಿ ಬಂದು ಈ ಒಂದು ಸಂತಾನ ಫಲದ ಪ್ರಸಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಸಂತಾನ ಫಲ ಪ್ರಸಾದವನ್ನು ಪಡ್ಕೊಂಡು ಹೋದರಲ್ಲಿ ಎಷ್ಟೋ ಜನ ಮಕ್ಕಳಾಗಿ ಬಂದು ಇಲ್ಲಿ ಆ ಮಗುವಿನ ಮತ್ತು ಆ ಸ್ವಾಮಿಯ ಒಂದು ಸೇವೆಯನ್ನು ತೀರಿಸಿ ಹೋಗಿದ್ದಾರೆ. ಹೀಗಾಗಿ ಈ ಒಂದು
ಸಾತನಹಳ್ಳಿ ಗ್ರಾಮವು ಪ್ರಸಿದ್ಧಿಯಾಗಿದೆ. ಅಂದಾಜು ಎಷ್ಟು ಜನ ಬಂದಿರ್ತಾರೆ ಇವತ್ತು? ಇವತ್ತಿನ ದಿವಸ ಸುಮಾರು ಒಂದು 2 ಲಕ್ಷಕ್ಕಿಂತ ಹೆಚ್ಚು ಜನ ಆಗಮಿಸಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದಲೇ ಜನಸಾಗರ ಪ್ರಾರಂಭವಾಗಿದೆ. ರಾತ್ರಿ ಇವತ್ತಿನ ದಿವಸ 11-12 ಗಂಟೆ ಆದರೂ ಜನಸಾಗರ ಬಂದಾಗೋದಿಲ್ಲ. ಇವತ್ತಿನ ದಿವಸ ಸುಮಾರು ಒಂದು 2 ರಿಂದ 2.5 ಲಕ್ಷ ಜನ ಈ ಒಂದು ಶಾಂತೇಶನ ಒಂದು ದರ್ಶನಕ್ಕೆ ಆಗಮಿಸಿದ್ದಾರೆ. ಆಗಮಿಸಿದಂತ ಭಕ್ತರಿಗೆ ಯಾವುದೇ ತೊಂದರೆ ತಡೆತು ಇಲ್ಲದೆ ಅವರಿಗೆ ಸ್ವಾಮಿಯ ದರ್ಶನದ ವ್ಯವಸ್ಥೆಯನ್ನ ನಮ್ಮ ಸಾತನಹಳ್ಳಿಯ ಗ್ರಾಮಸ್ಥರು, ಸ್ವಯಂ ಸೇವಕರು, ಆರಕ್ಷಕ ಇಲಾಖೆಯವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಧನ್ಯವಾದಗಳು ರೀ ಇಲ್ಲಿವರೆಗೂ ಮಾತಾಡಿದ್ದಕ್ಕೆ. ಧನ್ಯವಾದಗಳು. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಸುಭಾಷ್ ಮಾನಿಯರ್, ಸಾತೇನಹಳ್ಳಿ. ಈ ಇವತ್ತಿನ ದಿವಸ ಅಧಿಕ ಮಾಸದಂದು 3 ದೇವರ ದರ್ಶನ ಮಾಡಿದರೆ ಕಾಶಿ ಯಾತ್ರೆ ಮಾಡಿದಂತೆ ಮತ್ತು ವಿಜಯದಶಮಿದಂದು ಇಲ್ಲಿ ಸಂತಾನ ಫಲಕ್ಕೆ ಔಷಧಿ ವಿತರಣೆ ಮಾಡುತ್ತಾರೆ. ತುಂಬಾ ಸಂತಾನ ಫಲವಿಲ್ಲದವರು ಮಕ್ಕಳ ಭಾಗ್ಯಕ್ಕಾಗಿ ಇಲ್ಲಿ ಸಾಗರವಾಗಿ ಜನಸಾಗರವಾಗಿ ಬರ್ತಿದ್ದಾರೆ. ಅವರಿಗೆ ವಿಜಯದಶಮಿ ಎಂದು ಔಷಧಿಯನ್ನು ಕೊಡಲಾಗುತ್ತದೆ.